ನಮಸ್ಕಾರ ಬಂಧುಗಳೇ. ಇಂದಿನ ವಿಡಿಯೋಗೆ ಅಸೆಂಟ್ ಮೀಡಿಯಾ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಕೋರ್ತಾ ನಾನು ನಿಮ್ಮ ಆಹಾರ ಹಾಗೂ ಪಾರಂಪರಿಕ ಬಿಂದು ಸ್ಪರ್ಶ ತಜ್ಞ ಡಾಕ್ಟರ್ ಕಮಲಂ ಕೃಷ್ಣ. ನಾವು ಇಂದಿನ ಸಂಚಿಕೆಯಲ್ಲಿ ತಗೊಂಡಿರುವಂಥ ವಿಷಯ ಬಂದು ಮಲಬದ್ಧತೆ ಅಂದರೆ ಕಾನ್ಸ್ಟಿಪೇಷನ್. ಇವತ್ತು ಇಡೀ ಜಗತ್ತಿನಲ್ಲಿ ಸಮಸ್ಯೆಗಳನ್ನ ಹೆಚ್ಚು ಮಾಡ್ತಾ ಇರುವಂಥದ್ದು ಈ ಮಲಬದ್ಧತೆ ಅನ್ನೋದು. ಅದಕ್ಕೆ ಕಾರಣಗಳು ಹಲವು. ಒಂದು ಒತ್ತಡಯುಕ್ತ ಜೀವನ, ಮತ್ತು ನಾವು ತೆಗೆದುಕೊಳ್ಳುವಂಥ ಆಹಾರ ಕ್ರಮ, ಮತ್ತು ಆಹಾರ ತಗೊಳ್ಳುವಂಥ ಸಮಯ, ಇವೆಲ್ಲವೂ ಕೂಡ ಅದರ ಮೇಲೆ ನಿರ್ಧರಿತವಾಗುತ್ತೆ. ಮಲಬದ್ಧತೆ ಒಂದು ಇಲ್ಲ ಅಂದರೆ, ಮಲವಿಸರ್ಜನೆ ಸರಾಗವಾಗಿ ಆಯಿತು ಅಂತಂದರೆ ಅರ್ಧ ಕಾಯಿಲೆಗಳಿಂದ ನಾವು ದೂರ ಇರ್ಬೋದು. ಇನ್ನು ಉಳಿದದ್ದು ಮನಸ್ಸಿಗೆ ಸಂಬಂಧಪಟ್ಟದ್ದಿದೆ. ಮನಸ್ಸಿನ ವಿಚಾರ ಬಂದಾಗ ಅದನ್ನು ಹೇಳ್ತೀನಿ. ಈಗ ಆಹಾರ ಅಂತ ತಗೊಂಡಾಗ ಮಲಬದ್ಧತೆ ಇಲ್ಲದ ಹಾಗೆ ನೋಡ್ಕೊಳ್ಳೋದು ಹೇಗೆ ಅದನ್ನು ನೋಡ್ಕೊಳ್ಳೋಣ. ಈಗ ಬೆಳಗ್ಗೆ ಎದ್ದ ಕೂಡಲೇ ನಾವು ನೀರು ಕುಡ್ದಾಯಿತು. ಸೊ ನೀರು ಕುಡ್ದು ಆದಮೇಲೆ ಏನು ಅಂತಂದರೆ ನಾವು ಮಲವಿಸರ್ಜನೆಗೆ ಅಂತ ಹೋಗ್ತೀವಿ. ಮಲವಿಸರ್ಜನೆ ಬಹಳ 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 ಮುಖ್ಯ. ಒಂದು ದಿವಸ ನಾವು ಆಹಾರ ತೊಗೊಳ್ಳದೆ ಹೋದರೆ ಏನೂ ಸಮಸ್ಯೆ ಆಗೋದಿಲ್ಲ. ಕೇವಲ 1-2 ಗ್ಲಾಸ್ ನೀರು ಕುಡಿದು ಆರಾಮಾಗಿರ್ಬೋದು. ದೇಹಕ್ಕಂಥ ತೊಂದರೆ ಏನಾಗಲ್ಲ. ಅಕಸ್ಮಾತ್ ಹೆಚ್ಚಾಗಿ ಹಶ್ವಾದರೂ ಕೂಡ, ಹಶ್ವಾಗೋದು ಯಾವಾಗಲೂ ದೇಹಕ್ಕೆ ಒಳ್ಳೆಯದು. ಹಶ್ವಾದಷ್ಟು ದೇಹದಲ್ಲಿ ನಮಗೆ ಅನಗತ್ಯವಾದ ಎಲ್ಲವೂ ಕೂಡ ಹೊರಕ್ಕೆ ಹೋಗಲಿಕ್ಕೆ ಸಹಕಾರಿಯಾಗತ್ತೆ. ಹಾಗಾಗಿ ಮಲವಿಸರ್ಜನೆ ಸರಳವಾಗಿ ಆಗಬೇಕು. ಮಲವಿಸರ್ಜನೆ ಸರಳವಾಗಿ ಆಗಬೇಕು ಅಂತೇನೆಂದರೆ ದೇಹಕ್ಕೆ ಸರಿಯಾದ ವಿಶ್ರಾಂತಿ ಆಗಿರಬೇಕು. ಬಹಳ ಪ್ರಮುಖ. ವಿಶ್ರಾಂತಿ ಸರಿಯಾಗಿ ಇಲ್ಲದೆ ಇದ್ದಾಗ ಮಲವಿಸರ್ಜನೆ ಸರಿಯಾಗಿ ಆಗೋದಿಲ್ಲ. ಹಾಗಾಗಿ ವಿಶ್ರಾಂತಿಗೆ ಪ್ರಾಮುಖ್ಯತೆ ಕೊಡಿ. ಮತ್ತು ಆಹಾರ ನಾವು ತೆಗೆದುಕೊಂಡಂತೂ ರಾತ್ರಿ ಮಲಗುವಾಗ ತೆಗೆದುಕೊಂಡಂಥ ಆಹಾರ ಪೂರ್ತಿ ಜೀರ್ಣ ಆಗಿತ್ತು ಅಂತಂದರೆ ಆಗ ನಮಗೆ ಮಲವಿಸರ್ಜನೆ ಸರಳವಾಗುತ್ತೆ. ನಮಗೇನು ತೊಂದರೆ ಆಗೋದಿಲ್ಲ. ಸೊ ಹಾಗಾಗಿ ಇದ್ರ ಕಡೆ ನಾವು ಗಮನ ಕೊಡಬೇಕು. ಮಲವಿಸರ್ಜನೆ ಹೇಗಾಗಬೇಕು ಅಂದರೆ ಕೂತ್ರೆ ಸರಾಗವಾಗಿ ಆಗಬೇಕು. ನಾವು ಈ ಗೋವುಗಳನ್ನು ನೋಡಿರ್ತೀವಲ್ವ, ಹಸುಗಳು ಅವೆಲ್ಲ ಸಗಣಿ ಹಾಕೋದನ್ನು ನೋಡಿರ್ತೀವಿ. ಅವು ಯಾವುದೂ ಕಷ್ಟಪಡಲ್ಲ, ಬಹಳ ಸುಲಭವಾಗಿ ಈಸಿಯಾಗಿ ಅದನ್ನೆಲ್ಲ ಮಾಡಿಕೊಳ್ಳುತ್ತೆ. ಮಲವಿಸರ್ಜನೆ ಆದಷ್ಟು ನಮ್ಮ ದೇಹದಲ್ಲಿನ ಎಲ್ಲ ಕಶ್ಮಲ ಹೊರಕ್ಕೆ ಹೋಗುತ್ತೆ. ನಮಗೆ ತೊಂದರೆ ಕೊಡೋ ಅಂಥ ಎಲ್ಲ ಅಂಶಗಳು ಹೊರಕ್ಕೆ ಹೋಗೋದ್ರಿಂದ ನಮ್ಮ ಆರೋಗ್ಯ ಮತ್ತಷ್ಟು ಚೆನ್ನಾಗಿ ಆಗ್ತಾ ಹೋಗುತ್ತೆ. ಒಂದು ಅಂಶ ನಾವು ಗಮನಿಸಬೇಕಾದ್ದೇ ಅಂತ, ಅದಕ್ಕೆ ಯಾಕೆ ಅಷ್ಟು ಸುಲಭವಾಗಿ ವೇಗವಾಗಿ ಮಲವಿಸರ್ಜನೆ ಆಗುತ್ತೆ ಅಂದರೆ ಅದು ಚೆನ್ನಾಗಿ ಜಗಿದು 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 ತಿನ್ನತ್ತೆ. ನಾವೇನು ಮಾಡ್ತೀವಿ, ನುಂಗ್ತೀವಿ ಆಹಾರವನ್ನು. ನುಂಗೋದ್ರಿಂದ ಮಲವಿಸರ್ಜನೆಗೆ ಕಷ್ಟ ಆಗುತ್ತೆ. ಹಾಗಾಗಿ ಆಹಾರ ಜೀರ್ಣಕ್ರಿಯೆ ಮೊದಲ ಹಂತ ಬಂದು ನಮ್ಮ ಬಾಯಿ ಆಗಿರೋದ್ರಿಂದ ಏನು ಮಾಡ್ತೀವೋ ಅದನ್ನು ಚೆನ್ನಾಗಿ ಅಗೆದು ಅದನ್ನು ರಸವಾಗಿ ಪರಿವರ್ತನೆ ಮಾಡಿ ಆಹಾರ ಒಳಕ್ಕೆ ತಗೊಂಡಾಗ ಮಲವಿಸರ್ಜನೆ ಸರಳ ಆಗತ್ತೆ. ಒಂದು ಮಲವಿಸರ್ಜನೆ ಚೆನ್ನಾಗಿ ಆಗ್ತಿಲ್ಲ ಅಂದರೆ ನಾವು ಏನು ಮಾಡ್ಕೋಬೋದು, 1-2 ಗ್ಲಾಸ್ ಬಿಸಿ ನೀರನ್ನು ಕುಡಿಬೋದು. ಕುಡಿದು ಒಂದು 5 ನಿಮಿಷ ಅಡ್ಡಾಡಿದ್ರೆ ಸಾಕು, ಅಥವಾ ಸಣ್ಣ ಪುಟ್ಟ ಸರಳ ವ್ಯಾಯಾಮಗಳನ್ನು ಮಾಡಿದ್ರೆ ಸಾಕು, ಮಲವಿಸರ್ಜನೆ ಸುಲಭವಾಗಿ ಆಗತ್ತೆ. ಅಕಸ್ಮಾತ್ ಆಗ್ತಿಲ್ಲ ಅಂತಂದರೆ, ನಾವು ಬಹಳ ದಿವಸದಿಂದ ನಮಗೆ ಇದು ಮಲಬದ್ಧತೆ ಸಮಸ್ಯೆ, ಮಲವಿಸರ್ಜನೆ ಆಗ್ತಾ ಇಲ್ಲ ಅಂದಾಗ ನಾವು ಆಹಾರ ತಗೊಳ್ಳೋಕ್ಕೆ ಮುಂಚೆ ಮಧ್ಯಾಹ್ನ ಅಥವಾ ರಾತ್ರಿ 1-4 ಹಸಿ ಬೆಂಡೆಕಾಯಿ ತಿನ್ನೋದ್ರ ಮೂಲಕ ಮಲವಿಸರ್ಜನೆ ಸುಲಭ ಮಾಡ್ಕೋಬಹುದು. ಅಥವಾ ರಾತ್ರಿ ಮಲಗುವಾಗ 10 ml ಹರಳೆಣ್ಣೆ ಕುಡಿಯೋದ್ರ ಮೂಲಕ ಮಾಡ್ಕೋಬೋದು. ಆದರೆ ಅದಕ್ಕೆ ಸ್ಟಿಕಾನ್ ಆಗಬಾರ್ದು. ನಿರಂತರವಾಗಿ ಅದನ್ನು ಅಭ್ಯಾಸ ಮಾಡ್ತಾ ಹೋಗಬಾರ್ದು. ಒಂದಷ್ಟು ದಿವಸ ತೊಗೊಳ್ತಿರ್ಬೇಕು. ದಿನೇ ನಾವು ಅಲ್ಲಿಂದ ದೂರ ಬರಬೇಕು. ಅದಕ್ಕೇನು ಮಾಡಬೇಕು ಅಂದರೆ ರಾತ್ರಿಯಲ್ಲಿ ತುಂಬ ಹೆಚ್ಚು ಗಟ್ಟಿಯಾದ ಆಹಾರಗಳನ್ನು ತೊಗೋಬಾರ್ದು. ಘನ ಆಹಾರ ಕಡಿಮೆ ಮಾಡಿ ದ್ರವ ಆಹಾರ ಹೆಚ್ಚು ತಗೊಳ್ಳೋದು. ಇನ್ನೂ ಹೆಚ್ಚು ಸೂಕ್ತ ಅಂದರೆ ರಾತ್ರಿ ಆಹಾರದಲ್ಲಿ ತರಕಾರಿಗಳನ್ನು ಹೆಚ್ಚಾಗಿ ಬಳಸೋದು, ಸ್ವಲ್ಪವೇ ಅನ್ನ ತಗೊಳ್ಳೋವಂಥದ್ದು. ಮತ್ತು ರಾಗಿ ಮುದ್ದೆ ಅಥವಾ ಇನ್ನೂ ಗಟ್ಟಿಯಾದ ಜೋಳ, ಚಪಾತಿ ಇವುಗಳನ್ನು ರಾತ್ರಿ ತುಂಬ ತಡವಾಗಿ ತಿಂದು ಮಲಗಿದಾಗ ಅದು ಪೂರ್ಣವಾಗಿ ಜೀರ್ಣ ಆಗದೇ ಇರೋದ್ರಿಂದ ಏನಾಗುತ್ತೆ ಅಂದರೆ ಬೆಳಗ್ಗೆ ನಮಗೆ ಮಲವಿಸರ್ಜನೆ ಸರಿಯಾಗಿ ಆಗಲ್ಲ. ಅದನ್ನು ಸರಳ ಮಾಡ್ಕೊಳ್ಳೋವಂಥ ಸರಳ ವಿಧಾನ ಅಂತಂದರೆ ರಾತ್ರಿ ಬೇಗ ಊಟ ಮಾಡಿ ಬೇಗ ಮಲಗಿ ಬೆಳಗ್ಗೆ ಎದ್ದ ಕೂಡಲೇ 1-2 ಗ್ಲಾಸ್ ಬೆಚ್ಚಗಿನ ನೀರನ್ನು ಕುಡಿಯೋದ್ರ ಮೂಲಕ ಮಲವಿಸರ್ಜನೆ ಸರಳ ಮಾಡ್ಕೋಬಹುದು. ಇಷ್ಟನ್ನು ಜೋಡಿಸ್ಕೊಳ್ತಾ ಹೋದರೆ ಮಲವಿಸರ್ಜನೆ ಎಷ್ಟು ಚೆನ್ನಾಗಾಗತ್ತೋ ಆಹಾರ ಅಷ್ಟೇ ಚೆನ್ನಾಗಿ ಮತ್ತೆ ನಮಗೆ ಸೇರುತ್ತೆ. ಬೆಳಗ್ಗೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದ ಪಕ್ಷದಲ್ಲಿ ಬೆಳಗ್ಗೆ 5 ರಿಂದ 7 ಗಂಟೆ ಅಷ್ಟೊತ್ತಿಗೆ ಮಲವಿಸರ್ಜನೆ ಸರಳವಾಗಿ ಆಗುತ್ತೆ.
ಸೊ ಮಲವಿಸರ್ಜನೆ ಆಗೋ ತನಕ ಬೇರೇನು ಆಹಾರ ತಗೊಳ್ಳದೇ ಇರೋದನ್ನು ನಾವು ಅಭ್ಯಾಸ ಮಾಡಿಕೊಂಡ್ರೆ ಮಲಬದ್ಧತೆಯಿಂದ ಸುಲಭವಾಗಿ ಹೊರಕ್ಕೆ ಬರ್ಬೋದು. ಸೊ ನಮ್ಮ ಗಮನ ಬೆಳಗ್ಗೆ ಎದ್ದ ನಂತರ ತಿನ್ನೋದು ಅಥವಾ ಕುಡಿಯೋದ್ರ ಕಡೆ ಹೋಗದೆ ಮಲವಿಸರ್ಜನೆ ಸಂಪೂರ್ಣ ಮಾಡ್ಕೊಳ್ಳೋದ್ರ ಕಡೆ ಇದ್ದರೆ ಬಹಳ ಚೆನ್ನಾಗಿರುತ್ತೆ. ಪ್ರಕೃತಿದತ್ತವಾಗಿ ಸಾಮಾನ್ಯವಾಗಿ ಮಲವಿಸರ್ಜನೆ ಅಂದರೆ ನಮ್ಮಲ್ಲಿ ಒಂದು ಗಾದೆ ಉಂಟು, ದಿನಕ್ಕೆ 3 ಮಲ 6 ಜಲ ಅಂತ. ಅಂದರೆ 3 ಬಾರಿ ಮಲವಿಸರ್ಜನೆ ಆಗಬೇಕು, 6 ಬಾರಿ ಮೂತ್ರ ವಿಸರ್ಜನೆ ಆಗಬೇಕು, ಆಗ ದೇಹದಲ್ಲಿರೋ ಎಲ್ಲ ಕಶ್ಮಲ ಹೊರಕ್ಕೆ ಹೋಗುತ್ತೆ ಅಂತ. ಇದನ್ನು ನಾವು ಮಕ್ಕಳನ್ನ ನೋಡಿ ಕಲ್ತ್ಕೋಬೋದು. ನೋಡಿ, ಸಂಜೆ ಆಗ್ತಾ ಇದ್ದಂಗೆ ಸೂರ್ಯ ಮುಳುಗ್ತಾ ಇದ್ದಂಗೆ ಅಲ್ಲೊಮ್ಮೆ ಅವರು ಮಲವಿಸರ್ಜನೆ ಮಾಡ್ತಾರೆ. ಅವಕ್ಕೆ ಯಾವುದೇ ಒತ್ತಡಗಳಿಲ್ಲ, ಯಾವುದು ಲೆಕ್ಕಾಚಾರವಿಲ್ಲ. ಈಗೇನೆಂದರೆ ನಮ್ಮ ಕಾರ್ಯಚಟುವಟಿಕೆಗಳಿಗೆ, ನಮ್ಮ ಕೆಲಸಗಳಿಗೆ ನಾವು ಎಲ್ಲ ಪ್ಲಾನ್ ಮಾಡಿಕೊಂಡು ದಿನಕ್ಕೊಂದು ಸಲ ಮಲವಿಸರ್ಜನೆ ಮಾಡಿದ್ರೆ ಸಾಕು ಅಂತ ಅಂದ್ಕೊಳ್ತೀವಿ. ಆದರೆ ಅದು ಸಹಜ ಅಲ್ಲ. ರಿಟೈರ್ಡ್ ಆದವ್ರನ್ನ ಗಮನಿಸಿ, ಅವರಿಗೂ ಕೂಡ ಆ ಒತ್ತಡಗಳು ಕಡಿಮೆ ಆದಮೇಲೆ, ಕೆಲಸದ ಕಾರ್ಯದ ಒತ್ತಡ ಕಡಿಮೆ ಆದಮೇಲೆ ಮಲವಿಸರ್ಜನೆ ಮತ್ತೆ ಪ್ರಕೃತಿದತ್ತವಾಗಿ ಏನಾಗುತ್ತೆ ಅಂದರೆ ದಿನಕ್ಕೆ 2-3 ಬಾರಿ ಆಗ್ತಾ ಹೋಗುತ್ತೆ. ಆಗ ಆಗ್ತಾ ಹೋಯಿತು ಅಂದರೆ ನಮ್ಮ ಜೀರ್ಣಶಕ್ತಿ ಚೆನ್ನಾಗಿದೆ, ಆಹಾರ ಸರಳವಾದಷ್ಟು ಮಲವಿಸರ್ಜನೆ ಸುಲಭವಾಗುತ್ತೆ. ಮತ್ತು 3 ಸಲ ಆಗೋದು ದೋಷ ಅಲ್ಲ, ಅದು ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಅಂತ ಹೇಳ್ದ. ಸೊ ಮಲವಿಸರ್ಜನೆ ಸುಲಭವಾಗಿ ಮಾಡಿಕೊಳ್ಳುವತ್ತ ನಮ್ಮ ಗಮನ ಕೊಡೋಣ. ಇದಕ್ಕೆ ಸಂಬಂಧಪಟ್ಟಾಗೆ ತಮ್ಮ ಏನೇ ಕಾಮೆಂಟ್ಸ್ ಇದ್ದರೂ ಕೂಡ ಈ ವಿಡಿಯೋ ನೋಡಿ ಹಾಕ್ಬೋದು. ಮತ್ತು ನಿಮಗೇನಾದ್ರು ಸಂದೇಹ ಇದ್ದರೂ ಕೂಡ ಖಂಡಿತವಾಗ್ಲೂ ಯಾವುದೇ ರೀತಿ ಪ್ರಶ್ನೆ ಕೇಳ್ಬೋದು, ಪರಿಹಾರಗಳನ್ನು ಕಂಡುಕೊಳ್ಬೋದು ಅಂತ ಹೇಳ್ತಾ, ಸೊ ವಿಡಿಯೋ ಇಷ್ಟ ಆದರೆ ನೀವು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಖಂಡಿತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಎಲ್ರಿಗೂ ಧನ್ಯವಾದಗಳು.